ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಯೂಟ್ಯೂಬ್ ಅಂತ ಅಂದ್ರೆ ಇದು ಕಂಪ್ಲೀಟ್ ಮಾಡೋದು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಈಸಿ. ಎಲ್ರಿಗೂ ನಮಸ್ಕಾರ, ದಿಸ್ ಇಸ್ ಸಾಗರ್ ಅಂಡ್ ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಯೂಟ್ಯೂಬ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಜನ ಕ್ರಿಯೇಟರ್ಸ್ ಆಗಿರ್ಬೋದು ಅಥವಾ ನಮ್ಮ ಥರ ಬಡಿಯಕ್ಳುಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಯೂಟ್ಯೂಬರ್ ಆಗಬೇಕು ಅಂತ ಸ್ವಲ್ಪ ಜನಕ್ಕೆ ಆಸೆ ಇದ್ದೇ ಇರುತ್ತೆ. ಹಂಗೆ ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಸಕ್ಸಸ್ ಕಾಣದೆ ಫೇಲ್ಯೂರ್ ಕಂಡುಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾಪ್ ಮಾಡಿರ್ತಾರೆ. ಅದು ಫೇಲ್ಯೂರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀಸನ್ಸ್ ಇರ್ಬೋದು, ಏನಕ್ಕೋ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ. ಹಿಂಗೆ ಸ್ಟಾಪ್ ಮಾಡಿದ್ರೆ ಇದು ಸರಿ ಇಲ್ಲ. ಯೂಟ್ಯೂಬಲ್ಲಿ ನಿಮಗೆ ಬಂದಿದ ತಕ್ಷಣ ಯಾವುದೇ ಕಾರಣಕ್ಕೂ ಸಕ್ಸಸ್ ಸಿಗೋದಿಲ್ಲ. ಯಾಕಂತಂದರೆ ನಿಮಗೆ ನಿಮ್ಮ ವೀಡಿಯೋಸ್ನ ನೋಡೋರು ಇರೋದಿಲ್ಲ, ಸಬ್ಸ್ಕ್ರೈಬರ್ಸ್ ಇರೋದಿಲ್ಲ. ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನೋಡಲ್ಲ ವೀಡಿಯೋನ. ಇವಾಗ ನನ್ನ ವೀಡಿಯೋನೇ ಎಕ್ಸಾಂಪಲ್ ತೊಗೊಳ್ಳಿ. 10,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನ್ನ ವೀಡಿಯೋಗೆ ಮ್ಯಾಕ್ಸಿಮಮ್ ಅಂದರೆ 500 ವ್ಯೂಸ್ ಬಂತು ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅದೇನೆ. ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ಗೊತ್ತಿರುತ್ತೆ. ಅಂದರೆ ಮಾನಿಟೈಸೇಷನ್ ಎನೇಬಲ್ ಆಗಬೇಕು ಅಂದರೆ, ನಿಮಗೆ ಅರ್ನಿಂಗ್ಸ್ ಆಗಬೇಕು ಅಂತಂದರೆ 1K ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ಅವರ್ ವಾಚ್ ಟೈಮ್ ಆಗಬೇಕು. 1K ಸಬ್ಸ್ಕ್ರೈಬರ್ಸ್ ಏನೋ ನಮ್ಮ ಮೈಕ್ಳುಗಳು ಕಂಪ್ಲೀಟ್ ಮಾಡಿಬಿಡ್ತಾರೆ, ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಅದು ಕಷ್ಟನೇ, ಸ್ವಲ್ಪ ಜನ ಮಾಡಿಬಿಡ್ತಾರೆ. ಆದರೆ 4000 ಅವರ್ ವಾಚ್ ಟೈಮ್ ಇದೆಯಲ್ಲ, ಇದು ಒಂದು ದೊಡ್ಡ ಮೈಲ್ ಸ್ಟೋನ್. ಎಷ್ಟೊಂದು ಜನ 1K ಸಬ್ಸ್ಕ್ರೈಬರ್ಸ್ ಆದ್ರೂ ಈ 4000 ಅವರ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಒದ್ದಾಡ್ತಿದ್ದಾರೆ. ಇದು ಕಂಪ್ಲೀಟ್ ಮಾಡೋದು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಈಸಿ ಇವಾಗಿರೋ ಪ್ರೆಸೆಂಟ್ ಸಿಚುವೇಶನ್ ನೋಡ್ತು ಅಂತಂದ್ರೆ. ಸಾಕು ನಿಲ್ಸಯ್ಯ, ನಾನು ಒಂದು ವರ್ಷದಿಂದ ಕಷ್ಟಪಡ್ತಾನೆ ಇದ್ದೀನಿ, ಅಲ್ಲಿ 1K ಸಬ್ಸ್ಕ್ರೈಬರ್ಸ್ ಆಗಿಲ್ಲ, 4000 ಅವರ್ ವಾಚ್ ಟೈಮ್ ಆಗಿಲ್ಲ ಅಂತ ನೀವು ಕೇಳ್ಬೋದು. ಕರೆಕ್ಟು, ಎಷ್ಟೊಂದು ಜನಕ್ಕೆ ಆಗಿರೋದಿಲ್ಲ. ಅದೇನಕ್ಕೆ ಅಂತಂದ್ರೆ ಹೇಳ್ತೀನಿ ಕೇಳಿ. ನೀವು ಪ್ರಾಪರ್ ವೇಯಲ್ಲಿ ಹೋಗ್ತಿರಲ್ಲ, ಅಂದ್ರೆ ನಿಮ್ಮ ದಾರಿ ಕರೆಕ್ಟಾಗಿರುತ್ತೆ. ನೀವು ಒಂಥರ ಒಂದೇ ವೇಲ್ ಹೋಗ್ತಿರ್ತೀರ, ಒಂದೇ ಕಂಟೆಂಟ್ ಅಂದರೆ ಅದೇ ಥರ ಕಂಟೆಂಟ್ಗಳನ್ನ ಹಾಕೊಂಡು ಹೋಗ್ತಿರ್ತೀರ. ಮಿಕ್ಸ್ಡ್ ಕಂಟೆಂಟ್ ಟ್ರೈ ಮಾಡಲ್ಲ ನೀವು, ಟ್ರೆಂಡಿಂಗ್ ಕಂಟೆಂಟ್ಸ್ನ ಟ್ರೈ ಮಾಡೋದಿಲ್ಲ ನೀವು. ಒಂದೇ ಥರ ಇವಾಗ ಟೆಕ್ ಅಂದರೆ ಟೆಕ್ ವಿಡಿಯೋಸ್ನ ಹಾಕ್ತಾ ಹೋದ್ರೆ ಆ ವಿಡಿಯೋ ಟ್ರೆಂಡ್ ಆಗಬೇಕು ಅಂತಂದರೆ ಅದನ್ನು ಯಾವನಾರು ಸರ್ಚ್ ಮಾಡಬೇಕು. ಅದನ್ನು ಸರ್ಚ್ ಮಾಡಿದ್ರೆ ಮಾತ್ರ ಆ ವಿಡಿಯೋ ರ್ಯಾಂಕ್ ಆಗೋದು, ಇಲ್ಲಾಂದರೆ ಆ ವಿಡಿಯೋ ರ್ಯಾಂಕ್ ಆಗಲ್ಲ. ಅದೇ ನೀವೇನಾದ್ರು ಟ್ರೆಂಡಿಂಗ್ ಕಂಟೆಂಟ್ನ ಹುಡುಕ್ಬಿಟ್ಟು ಟ್ರೆಂಡಿಂಗ್ ಕಂಟೆಂಟ್ ಮೇಲೆ ಮಾಡ್ತು ಅಂತಂದರೆ ನಿಮ್ಮ ವಿಡಿಯೋ ಬೇಗ ರೆಕಮೆಂಡ್ ಆಗುತ್ತೆ ಮತ್ತು ಜಾಸ್ತಿ ವ್ಯೂಸ್ ಬರುತ್ತೆ. ವ್ಯೂಸ್ ಬಂದರೆ ಸಾಕು, ಸಬ್ಸ್ಕ್ರೈಬರ್ಸ್ ಅಂತ ಆಟೋಮೆಟಿಕಾಗಿ ಹಂಗೆ ಬರ್ತಾರೆ. ನಿಮ್ಮ ವಿಡಿಯೋ ಮೇನ್ ರೆಕಮೆಂಡ್ ಆಗಬೇಕು. ಈ ಯೂಟ್ಯೂಬಲ್ಲಿ ನಮ್ಮ ತಾಯಣೆಗಳು ಹೇಳ್ತೀನಿ, ಸೀದಾ ಹೋಗ್ತೀನಿ, ಧರ್ಮದಿಂದ ಹೋಗ್ತೀನಿ, ನಾನು ಬರೀ ಒಳ್ಳೆ ಕಂಟೆಂಟೇ ಕೊಡ್ತೀನಿ ಅಂತ ಹೋದ್ರೆ ನಮ್ಮ ಪ್ರಾಣಿಗೂ ನನ್ನ ಮಗನೂ ನೋಡಲ್ಲ. ಎಸ್ಪೆಷಲಿ ಕನ್ನಡದಲ್ಲಿ ನನ್ನ ಮಗನೂ ನಿನ್ನ ಧರ್ಮದಿಂದ ಯಾವುದೇ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ, ಯಾವ್ದಾದ್ರು ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಡ್ತೀನಿ ಅಂತಂದರೆ ನನ್ನ ಮಗನೂ ನೋಡೋದಿಲ್ಲ. ಅವನಿಗೆ ಇವನೇನಂದ, ಇವನಿಗೆ ಅವನೇನಂದ, ಇಂಥವೇ ಓಡೋದು ಕನ್ನಡದಲ್ಲಿ. ಬೇರೆ ಲ್ಯಾಂಗ್ವೇಜ್ ಏನೋ ಗೊತ್ತಿಲ್ಲ, ಬೇರೆ ಲ್ಯಾಂಗ್ವೇಜ್ ಓಡಿದ್ರು ಓಡ್ಬೋದು, ಬಟ್ ಕನ್ನಡದಲ್ಲಿ ಓಡೋದು ಕಾಂಟ್ರವರ್ಷಿಯಲ್ ಮ್ಯಾಟ್ರೇ ಓಡೋದು. ನಿಮಗೆ ಟೆಕ್ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಅದ್ರ ಬಗ್ಗೆ ವಿಡಿಯೋಸ್ ಮಾಡಿ ಪರವಾಗಿಲ್ಲ. ಬಟ್ ನಿಮ್ಮ ಮೈನ್ ಏನೇನಿರಬೇಕು ಅಂತಂದರೆ, ಫಸ್ಟು ಚಾನಲ್ನ ಮಾನಿಟೈಸ್ ಮಾಡ್ಕೊಳೋದು ನಿಮ್ಮ ಮೈನ್ ಏಮ್ ಆಗಿರಬೇಕು. ಅದಕ್ಕೋಸ್ಕರ ನೀವು ಟ್ರೆಂಡಿಂಗ್ ಕಂಟೆಂಟ್ನ ಹುಡುಕಬೇಕು. ಟ್ರೆಂಡಿಂಗ್ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿದ್ರು ಅಂದರೆ ಮಾತ್ರ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ. ವ್ಯೂಸ್ ಬಂದರೆ ಆಟೋಮೆಟಿಕಾಗಿ ಸಬ್ಸ್ಕ್ರೈಬರ್ಸ್ ಅಂತೂ ಬಂದೇ ಬರ್ತಾರೆ. ಸಾಕು ನಿಲ್ಸ ಸಾಗರ್, ಎಷ್ಟ ಮಾತಾಡ್ತೀಯಾ? ಟ್ರೆಂಡಿಂಗ್ ಕಂಟೆಂಟ್ ಎಲ್ಲ ಸಿಗುತ್ತೆ, ಐಡಿಯಾನೇ ಬರೋದಿಲ್ಲ ಟ್ರೆಂಡಿಂಗ್ ಕಂಟೆಂಟ್ ಹುಡುಕ್ತಿದ್ರೆ ಅಂತ ಕೇಳ್ತೀರಾ ಸ್ವಲ್ಪ ಜನ. ಹೌದು, ನಮಗೂ ಹಂಗೆ ಅನ್ಸುತ್ತೆ. ಇವಾಗ ಯಾವುದೋ ಒಂದು ಟ್ರೆಂಡು ಫಾಲೋ ಆಗ್ತಾ ಇರುತ್ತೆ, ಯಾರೊಬ್ರು ವಿಡಿಯೋ ಮಾಡಿಬಿಡ್ತಾರೆ, ಆ ವಿಡಿಯೋ ನಮಗೆ ರೆಕಮೆಂಡ್ ಆಗಿ ಬರುತ್ತೆ. ಅಯ್ಯೋ, ನಾವು ಇದನ್ನು ಮಾಡ್ಬೋದಾಗಿತ್ತಲ್ಲ ವಿಡಿಯೋನ ಅಂತ ನಮಗೆ ಅವಾಗ ಫ್ರೆಶ್ ಆಗುತ್ತೆ. ಆ ಥರ ನಾವು ಮಾಡ್ಕೊಂಡು ಹೋಗ್ಬಾರ್ದು. ನಾವು ಯಾವ್ದಾದ್ರು ಟ್ರೆಂಡಿಂಗ್ ಹೋಗ್ತಾ ಇದ್ರೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಆ್ಯಕ್ಟಿವ್ ಆಗಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವುದು ಟ್ರೆಂಡಿಂಗ್ ಆಗ್ತಿದೆ, ಯಾವುದು ಟ್ರೆಂಡಿಂಗ್ ಆಗ್ತಿಲ್ಲ ಅಂತ. ಸೊ ಅದ್ರ ಮೇಲೆ ವಿಡಿಯೋ ಮಾಡ್ತು ಅಂತಂದರೆ ನಿಮ್ಮ ವಿಡಿಯೋ ಜಾಸ್ತಿ ರೆಕಮೆಂಡ್ ಆಗುತ್ತೆ ಮತ್ತು ನೀವು ಈಸಿಯಾಗಿ ಈ ಮೈಲ್ ಸ್ಟೋನ್ನ 1K ಸಬ್ಸ್ಕ್ರೈಬರ್ಸ್ ಮತ್ತು 4000 ಅವರ್ ವಾಚ್ ಟೈಮ್ನ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು. ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಯೂಟ್ಯೂಬ್ ಅಂತ ಅಂದರೆ ಇದು ಕರೆಕ್ಟ್ ಟೈಮ್. ಇದು ಈ 14 ದಿನ 15 ದಿನ ಏನು ಲಾಕ್ಡೌನ್ ಆಗಿದೆ, ಇದು ಕರೆಕ್ಟ್ ಟೈಮ್. ನೀವೇನಾದರೂ ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ವಿಡಿಯೋಗಳನ್ನ ಹಾಕ್ತು ಅಂತಂದರೆ, ಎಲ್ಲರೂ ಇವಾಗ ಮನೆಯಲ್ಲೇ ಇರ್ತಾರೆ, ಬಡ್ಡಿ ಐಕ್ಲು ಎಲ್ಲ ಕೆಲ್ಸಕ್ಕೆ ಹೋಗೋಲ್ಲ, ಫೋನ್ ಹಿಡ್ಕೊಂಡು ಕೂತಿರ್ತಾರೆ. ಟೈಮಲ್ಲಿ ನಿಮ್ಮ ವಿಡಿಯೋ ರೆಕಮೆಂಡ್ ಆಗಿ ಜಾಸ್ತಿ ವ್ಯೂಸ್ ಬರುವಂಥ ಸಾಧ್ಯತೆ ಈ ಲಾಕ್ಡೌನಲ್ಲೇ ಇರೋದು. ಓದ್ಸಲಿ ಲಾಕ್ಡೌನ್ ಆದಾಗ ಎಷ್ಟೊಂದು ಜನ ಯೂಟ್ಯೂಬ್ ಚಾನಲಲ್ಲಿ ಸಕ್ಸಸ್ ಕಂಡ್ಕೊಂಡ್ರು. ಅದರಲ್ಲಿ ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ. ಅದ್ರಲ್ಲಿ ನಾನು ಒಬ್ಬ ಒಂದು ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ಕಾಣಿಸ್ಕೊಂಡಿದ್ದೀನಿ. ನಾನು ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು. ಯೂಶಲಿ ಯೂಟ್ಯೂಬರ್ಸ್ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ ಹೇಳಲ್ಲ, ಯಾಕಂದರೆ ಅವರಿಗೆ ಕಾಂಪಿಟೇಷನ್ ಆಗುತ್ತೆ. ನೋಡಿ, ನಾನು ಹೇಳ್ತೀನಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇದು ಕರೆಕ್ಟ್ ಸ್ಟೇಜ್. ನಿಮಗೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಉಪಯೋಗಿಸ್ಕೊಳ್ಳಿ. ನೀವು ವ್ಯೂವರ್ಸ್ ಇಲ್ದಾಗ ಬಂದ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ವ್ಯೂಸ್ನ ತೊಗೊತೀನಿ, ಸಬ್ಸ್ಕ್ರೈಬರ್ಸ್ನ ತೊಗೊತೀನಿ ಅಂತ ಅಂದರೆ ಖಂಡಿತ ನಮ್ಮ ಪ್ರಾಣಿಗಳು ಆಗಲ್ಲ. ಇದು ಒಂದು ಒಳ್ಳೆ ಟೈಮ್ ಸಿಕ್ಕಿದೆ ನಿಮಗೆ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದಿಷ್ಟು ಹೊಸದಾಗಿ ಬರೋ ಯೂಟ್ಯೂಬರ್ಸ್ಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಇನ್ಫಾರ್ಮೇಷನು. ನಾನೇನು ಕೊಡಂಗಲ್ಲ, ನಾನೇನು ದೊಡ್ಡ ವ್ಯೂನಲ್ಲ.
ಏನು 1 ಲಕ್ಷ 2 ಲಕ್ಷ ಸಬ್ಸ್ಕ್ರೈಬರ್ ಏನಾಗಿಲ್ಲ. ನಾನು ಇವಾಗಿನ ಸ್ಟಾರ್ಟಿಂಗ್ ನಂದು ಒಂಥರ ಲೆಕ್ಕ ಹಾಕೊಂತು ಅಂದರೆ ಆಲ್ಮೋಸ್ಟ್ 1 ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ. ಇವಾಗ 6ನೇ ತಾರೀಕು ಬಂದರೆ 1 ವರ್ಷ ಆಗುತ್ತೆ. ಮೇ 6ನೇ ತಾರೀಕು ಫಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದು, ಅದಕ್ಕೊಂದು ಸ್ಪೆಷಲ್ ವೀಡಿಯೋ ಬರುತ್ತೆ. ಸೊ ಈ ವಿಡಿಯೋ ನನಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಕೆಳಗಡೆ ಲಿಂಕ್ ಅಂತೀನಿ, ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ ಅಂತಾರೆ, ಕೆಳಗಡೆ ಲಿಂಕ್ ಹಾಕಿದೆ ಡಿಸ್ಕ್ರಿಪ್ಷನಲ್ಲಿ, ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.